ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋನಲ್ಲಿ ಪ್ರೆಗ್ನೆಂಟ್ ವುಮೆನ್ಸ್ ಯಾರಿದ್ದೀರಾ ಅವರು ಯಾವ ಒಂದು ಆಹಾರಗಳನ್ನು ತಿನ್ನಬಾರದು ಅಂತ ಹೇಳ್ತಾ ಇದ್ದೀನಿ. ನನಗೆ ಗೊತ್ತಿರೋ ಅಷ್ಟನ್ನು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಮೊದಲನೇದಾಗಿ ಪಪಾಯ ಹಣ್ಣು, ಪರಂಗಿ ಹಣ್ಣನ್ನು ಅಥವಾ ಪರಂಗಿ ಕಾಯನ್ನು ಎರಡನ್ನೂ ಕೂಡ ತಿನ್ನೋ ಹಾಗಿಲ್ಲ. ಫಸ್ಟು 3 ಮಂತ್ಸಲ್ಲಿ ಕಂಪಲ್ಸರಿಯಾಗಿ ಕಂಪ್ಲೀಟಾಗಿ ಇದನ್ನು ತಿನ್ನೋ ಹಾಗಿಲ್ಲ. ಲಾಸ್ಟ್ವರೆಗೂ ಕೂಡ ಅಷ್ಟೇ, 3ನೇ ಟ್ರೈಮಿಸ್ಟರ್ವರೆಗೂ ಕೂಡ ಲಾಸ್ಟ್ವರೆಗೂ ತಿನ್ನೋ ಹಾಗಿಲ್ಲ. ಪಪಾಯ ಹಣ್ಣನ್ನು ಬೇಕಂದರೆ ಒಂದು ಪೀಸ್ ಅಥವಾ ಸ್ವಲ್ಪವನ್ನು ತಿನ್ಬೋದು 3 ಮಂತ್ಸ್ ಆದಮೇಲೆ. ಸೊ ನೆಕ್ಸ್ಟು ಪೈನಾಪಲನ್ನು ಕೂಡ ಅಷ್ಟೇ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕೂಡ ತಿನ್ನೋ ಹಾಗಿಲ್ಲ. ನೆಕ್ಸ್ಟ್ ಮಾವಿನ ಹಣ್ಣು ಸೀಸನಲ್ ಫ್ರೂಟು. ಆ ಸೀಸನಲ್ಲಿ ನಿಮ್ಮ ಪ್ರೆಗ್ನೆಂಟ್ ಆಗಿದ್ದಾಗ ಅದು ಫ್ರೂಟ್ ಸಿಗ್ತಾ ಇದೆ ಅಂದರೆ ಖಂಡಿತ ತುಂಬ ಜಾಸ್ತಿ ತಿನ್ನೋ ಹಾಗಿಲ್ಲ. ತಿನ್ನಲೇಬೇಕು ಅನ್ನೋಂಥವ್ರು ಒಂದು 3 to 4 hours ಬಿಫೋರ್ ಅದನ್ನು ಸ್ವಲ್ಪ ನೀರಿನಲ್ಲಿ ಹಾಕಿ ಅದಾದ ನಂತರ ಅದನ್ನು ತೆಗೆದು ಒಂದು ಅರ್ಧ ಅಷ್ಟು ತಿನ್ಬೋದು. ಒಂದು ಮಾವಿನ ಹಣ್ಣನ್ನು ತಿನ್ಬೋದು ವೀಕಿಗೆ ಒಂದು, ಯಾಕಂದರೆ ಅದು ತುಂಬಾ ಹೀಟ್ ಇರುತ್ತೆ. ಸೊ ಹಾಗಾಗಿ ನೆಕ್ಸ್ಟು ಆಲೋವೆರಾನ ಕಂಪ್ಲೀಟಾಗಿ ತಿನ್ನೋ ಹಾಗಿಲ್ಲ. ಆಲೋವೆರಾ ಜ್ಯೂಸ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಆಲೋವೆರಾ ಪ್ರಾಡಕ್ಟ್ಸನ್ನು ನೀವು ಯೂಸ್ ಮಾಡೋ ಹಾಗಿಲ್ಲ. ನುಗ್ಗೆಕಾಯಿ ಅಥವಾ ನುಗ್ಗೆ ಸೊಪ್ಪು ತಿಂಗಳಿಗೆ ಒಂದ್ಸಲ ತಿನ್ಬೋದು. ಸ್ಟಾರ್ಟಿಂಗ್ 3 ಮಂತ್ಸ್ ಅಂತೂ ಕಂಪ್ಲೀಟಾಗಿ ಬೇಡ. ಅದಾದ ನಂತರ ಸ್ವಲ್ಪ ಸ್ವಲ್ಪ ತಿನ್ಬೋದು, ಅತಿಯಾಗಿ ಬೇಡ, ಯಾಕಂದರೆ ಅದು ಕೂಡ ತುಂಬಾ ಹೀಟು. ಐರನ್ ಕಂಟೆಂಟ್ ಇರುತ್ತೆ. ಮಂತ್ಲಿ ಒನ್ಸ್ ತಿನ್ನಿ ಬೇಕಂದರೆ. ಸ್ವಲ್ಪ ಕಳಲೆ ಅಥವಾ ಬಿದಿರು ಅಂತ ಏನು ಹೇಳ್ತಾರೆ, ಮಳೆಗಾಲದಲ್ಲಿ ಹೆಚ್ಚಾಗಿ ಮಲೆನಾಡು ಆ ಸೈಡಲ್ಲೆಲ್ಲ ಈ ಒಂದು ಆಹಾರವನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಇದನ್ನು ಕೂಡ ಕಂಪ್ಲೀಟಾಗಿ ತಿನ್ನೋ ಹಾಗಿಲ್ಲ. ನೆಕ್ಸ್ಟು ಸಬ್ಸಿಗೆ ಸೊಪ್ಪು, ಇದು ಕೂಡ ಹೀಟ್ ಜಾಸ್ತಿ ಇರುತ್ತೆ. ಸೊ ಸ್ಟಾರ್ಟಿಂಗ್ 3 ಮಂತ್ಸಲ್ಲಿ ಇದನ್ನು ಅವಾಯ್ಡ್ ಮಾಡಿ, ಅದಾದ ನಂತರ ಸ್ವಲ್ಪ ಸ್ವಲ್ಪ ತಿನ್ನಿ. ನೆಕ್ಸ್ಟು ಬದನೆಕಾಯಿ ಅಂತೂ ತಿನ್ನಲೇಬೇಡಿ, ಯಾಕಂದರೆ ಕೆಲವರಿಗೆ ಅಂತೂ ಅದರಿಂದ ಬಾಡಿ ಎಲ್ಲ ಇಚ್ಚಿಂಗ್ ಆಗೋವಂಥ ಚಾನ್ಸಸ್ ಇರುತ್ತೆ. ಬದನೆಕಾಯಿ ಕೂಡ ತುಂಬಾ ಹೀಟ್ ಆಗಿರುತ್ತೆ. ಸೊ ಅದನ್ನು ಕೂಡ ತಿನ್ನಬೇಡಿ. ಅದಾದ ನಂತರ ಬಾಳೆದಿಂಡು ಕಿಡ್ನಿ ಸ್ಟೋನ್ಸ್ಗೆ ತುಂಬಾ ಒಳ್ಳೆಯದು, ಆದರೆ ಪ್ರೆಗ್ನೆನ್ಸಿನಲ್ಲ. ಸೊ ಹಾಗಾಗಿ ಬಾಳೆದಿಂಡನ್ನು ಕೂಡ ತಿನ್ನೋ ಹಾಗಿಲ್ಲ. ಜಂಕ್ ಫುಡ್ಸ್ ಎಲ್ಲ ಒಂದು ಹೆಣ್ಮಕ್ಳು ಕೂಡ ಇವತ್ತಿನ ಕಾಲದಲ್ಲಿ ಪಾನಿಪುರಿ, ಪಿಜ್ಜಾ, ಬರ್ಗರ್ ಪ್ರತಿಯೊಂದನ್ನು ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ತಿಂತಾ ಇರ್ತಾರೆ. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಕೊಳ್ಬೇಕು. ಆಯಿಲಿ ಫುಡ್ಸ್ ಮನೇಲಿ ಕೂಡ ಬಜ್ಜಿ, ಬೋಂಡ ಪ್ರತಿಯೊಂದು ಎಲ್ಲ ಈ ರೀತಿಯಾದಂಥ ಒಂದು ಆಹಾರವನ್ನು ಹೆಚ್ಚಾಗಿ ತಗೊಳ್ಳೋವಂಥವ್ರು ಕೂಡ ಇರ್ತಾರೆ. ಸೊ ಅದನ್ನು ಕೂಡ ಆದಷ್ಟು ಕಡಿಮೆ ಮಾಡ್ಕೊಳ್ಬೇಕು. ಆಚೆ ಫುಡ್ಸು, ಔಟ್ಸೈಡ್ ಫುಡ್ ಏನಿದೆ, ಸ್ಟ್ರೀಟ್ ಸೈಡ್ ಫುಡ್ಸು, ಅದನ್ನು ಕೂಡ ತುಂಬಾ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂದರೆ ಅದು ಹೈಜೀನ್ ಆಗಿರೋದಿಲ್ಲ. ಯಾವ ಒಂದು ನೀರಿಂದ ಮಾಡಿರ್ತಾರೆ, ಅದರಿಂದ ನಮಗೆ ಯಾವುದೇ ರೋಗ ಬೇಕಾದರೂ ಬರ್ಬೋದು. ಪ್ರೆಗ್ನೆನ್ಸಿನಲ್ಲಿ ನಾವೊಬ್ಬರೇ ಅಲ್ಲ, ನಮ್ಮ ಮಗುವಿನ ಕಾಳಜಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ಕೂಡ ಅದರ ಡೆವಲಪ್ಮೆಂಟ್ ಮೇಲೆ ಒಂದು ಪರಿಣಾಮನ ಬೀರ್ಬೋದಾಗಿರುತ್ತೆ. ಸೊ ಹಾಗಾಗಿ ಔಟ್ಸೈಡ್ ಫುಡ್ಡನ್ನು ಕಂಪ್ಲೀಟಾಗಿ ತಿನ್ನೋದನ್ನು ನಿಲ್ಲಿಸಿ. ನಿಮಗೆ ಏನಾದರೂ ಪಾನಿಪುರಿ ಬೇಕು, ಆ ರೀತಿಯಾದಂಥ ಫುಡ್ಸ್ ತಿನ್ನಲೇಬೇಕು ಅಂದಾಗ ನೀವು ಮನೆಯಲ್ಲಿನೇ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟು, ಯಾವುದೇ ಒಂದು ನೀವು ಆಹಾರವನ್ನು ಮನೆಯಲ್ಲಿ ಊಟನ ಮಾಡ್ತಾ ಇದ್ದೀರಾ ಅಂದರೆ ತರಕಾರಿಗಳಾಗಿರ್ಬೋದು, ಕಾಳುಗಳಾಗಿರ್ಬೋದು ಕಂಪ್ಲೀಟಾಗಿ ಬೇಯಿಸಿ ತಿನ್ನಬೇಕು. ಅರ್ಧಂಬರ್ಧ ಬೇಯಿಸಿರುವಂಥದ್ದು ಹಸಿಯಾಗಿ ತಿನ್ನುವಂಥದ್ದು ಬೇಡ. ಹಾಗೆ ಮೊಳಕೆ ಕಾಳುಗಳನ್ನ ಸಹ ಅಷ್ಟೇ, ಹೆಸರು ಕಾಳಾಗಿರ್ಬೋದು, ಕಡಲೆಕಾಳು, ಮೊಳಕೆ ಬಂದಿರೋಂತಹ ಕಾಳುಗಳನ್ನ ಯಾವುದನ್ನು ಕೂಡ ಹಸಿಯಾಗಿ ತಿನ್ನೋದಕ್ಕೆ ಹೋಗಬೇಡಿ. ಆದಷ್ಟು ಅದನ್ನು ಚೆನ್ನಾಗಿ ಬೇಯಿಸಿ ತಿನ್ನುವಂಥದ್ದು ಒಳ್ಳೆಯದು. ಹಾಗೆ ಹುರುಳಿಕಾಳು ಏನಿದೆ, ಹಾರ್ಸ್ ಗ್ರಾಮ್ ಅಂತ ಕರಿತೀವಿ, ಅದು ಕೂಡ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಮರಗೆಣಸು, ಸಿಹಿಗೆಣಸನ್ನು ತಿನ್ಬೋದು, ಮರಗೆಣಸನ್ನು ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಇದು ನಿಮ್ಮ ಹೊಟ್ಟೆನಲ್ಲಿರುವಂಥ ಮಗುವಿನ ಥೈರಾಯ್ಡ್ ಗ್ಲ್ಯಾಂಡ್ ಏನಿದೆ ಡೆವಲಪ್ಮೆಂಟು, ಅದರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮರಗೆಣಸನ್ನು ತಿನ್ನೋದಕ್ಕೆ ಹೋಗಬೇಡಿ. ನೆಕ್ಸ್ಟು, ತುಂಬ ಸ್ಪೈಸಿ ಆಗಿರೋಂಥ ಫುಡ್ಸು, ತುಂಬ ಖಾರ ಇರೋವಂಥದ್ದು ಗ್ಯಾಸ್ಟ್ರಿಕ್ ಆಗೋವಂಥ ಚಾನ್ಸಸ್ ಇರುತ್ತೆ. ಹಸಿರು ಮೆಣಸಿನ್ಕಾಯಿಯ ಉಪಯೋಗಿಸಿ ತಿನ್ನುವಂಥ ಎಲ್ಲ ಆಹಾರಗಳನ್ನ
ಆದಷ್ಟು ಕಡಿಮೆ ಮಾಡಿ. ತುಂಬ ಖಾರನ ತಿನ್ನುವಂಥದ್ದು, ನನಗೆ ಕ್ರೇವಿಂಗ್ಸ್ ಇದೆ ಆ ರೀತಿ ಎಲ್ಲ ಹೇಳ್ಕೊಂಡು ತಿನ್ನುವಂಥದ್ದು ಬಿ ಪಿ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ತುಂಬ ಸ್ಪೈಸಿ ಫುಡ್ಸನ್ನು ಅವಾಯ್ಡ್ ಮಾಡಿ. ಇದು ನಿಮಗೂ ಒಳ್ಳೆಯದಲ್ಲ, ನಿಮ್ಮ ಹೊಟ್ಟೆನಲ್ಲಿ ಬೆಳೀತಾ ಇರುವಂಥ ಮಗುಗೆ ಕೂಡ ಒಳ್ಳೆಯದಲ್ಲ. ಇದಿಷ್ಟು ಆಹಾರಗಳು ಸ್ಟಾರ್ಟಿಂಗ್ 3 ಮಂತ್ಸ್ ಅಥವಾ ಎಂಡಿಂಗ್ವರೆಗೂ ಕೂಡ ತಿನ್ನಲೇಬಾರ್ದು ಅನ್ನೋಂಥ ಆಹಾರಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.